ಶರಣಾರ್ಥಿ. ಇವತ್ತೆಂತ ಕ್ವಶನ್ ಇದೆ ಅಂದ್ರೆ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಆದಂತ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ ಇದರದ್ದು ಪ್ರೂವ್ ಮಾಡೋದಿದೆ. ಇದು ಫ್ರೀಕ್ವೆಂಟ್ಲಿ ಜಾಸ್ತಿ ಟೈಮ್ ಅಲ್ಲಿ CBSE 10th ಎಕ್ಸಾಮ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿದಿದೆ. ಇದನ್ನ ಹೆಂಗ್ ಸಾಲ್ವ್ ಮಾಡೋದು ಅಂತ ನೋಡೋಣ. ಯಾಕಂದ್ರೆ ಟೈಮ್ ಕಡಿಮೆ ಇರುತ್ತೆ, ಅದಕ್ಕೆ ಆದಷ್ಟು ನೀವು ಎಷ್ಟು ಶಾರ್ಟ್ ಇಡ್ತೀರಾ ಅಷ್ಟು ನಿಮ್ಗೆ ಉತ್ತಮ ಆಗುತ್ತೆ. ಅದನ್ನ ಹೆಂಗ್ ಸಾಲ್ವ್ ಮಾಡೋದು ಅಂತ ನೋಡೋಣ. ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಇಸ್ ಈಕ್ವಲ್ ಟು √2 ಕಾಸ್ ಥೀಟಾ ಇದೆ. ಶೋ ದಟ್ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇಸ್ ಈಕ್ವಲ್ ಟು √2 ಸೈನ್ ಥೀಟಾ ಅಂತ ಪ್ರೂವ್ ಮಾಡ್ಬೇಕಾಗಿದೆ. ನಾವೇನ್ ಮಾಡೋಣ, ಏನ್ ಕೊಟ್ಟಿದ್ದಾರೆ ಇದು, ಈ ಕೊಟ್ಟರೆ ಈಕ್ವೇಶನ್ ನ ಹಾಕೊಳ್ಳೋಣ ಫಸ್ಟ್. ಇದರಿಂದ ನಾವು ಈ ಸೊಲ್ಯೂಷನ್ಗೆ ಅರೈವ್ ಮಾಡೋಣ. ಹೆಂಗ್ ಮಾಡೋದು ಅಂತ ನೋಡೋಣ. ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಇಸ್ ಈಕ್ವಲ್ ಟು √2 ಕಾಸ್ ಥೀಟಾ ಇದೆ, ಕರೆಕ್ಟಾ? ನಮಗೆ ಇಲ್ಲಿ ಏನ್ ಬೇಕಾಗಿದೆ, ಇಲ್ಲಿ ಮೈನಸ್ ಬೇಕಾಗಿದೆ, ಮತ್ತೆ ಇಲ್ಲಿ √2 ಸೈನ್ ಥೀಟಾ ಬೇಕಾಗಿದೆ. ಇದನ್ನ ಹೆಂಗ್ ಮಾಡೋದು, ನೀವು ಫಸ್ಟ್ ಕಾಸ್ ಥೀಟಾನ ಒಂದ್ ಸೈಡ್ ಮಾಡ್ಕೊಳ್ಬೇಡ್ರಿ. ಸೈನ್ ಥೀಟಾ ಇಸ್ ಈಕ್ವಲ್ ಟು √2 ಕಾಸ್ ಥೀಟಾ, ಈ ಕಡೆ ಪ್ಲಸ್ ಇದೆ, ಈ ಕಡೆ ಬಂದು ಮೈನಸ್ ಆಗುತ್ತೆ, ಕರೆಕ್ಟ್? ಈಗ ನೋಡಿ ಕಾಸ್ ಥೀಟಾನ ಕಾಮನ್ ತೆಗೆದ್ಬಿಡ್ರಿ. √2 ಮೈನಸ್ 1 ಸೈನ್ ಥೀಟಾ, ಕರೆಕ್ಟ್? ಆಕ್ಚುಲಿ ಬಹಳ ಜನ ಟೀಚರ್ಸ್ ಯಾವ ತರ ಸಾಲ್ವ್ ಮಾಡಿದ್ದಾರೆ ಇದನ್ನ ಅಂದ್ರೆ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಅಂತ ಕೊಟ್ಟು ನೋಡಿದ್ದಾರೆ. ಸ್ಕ್ವೈರಿಂಗ್ ನ ಎರಡು ಕಡೆ ಮಾಡ್ಕೊಂಡಾಗ ಸ್ವಲ್ಪ ಲೆಂದಿ ಆಗ್ಬೋದು, ಒಂದೆರಡು ಸ್ಟೆಪ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಇದನ್ನ ಫಾಲೋ ಮಾಡ್ತಾ ಇದ್ದೀನಿ. ನೋಡಿ ಏನ್ ಮಾಡಿ, ನಾವು √2 ಸೈನ್ ಥೀಟಾ ಜೊತೆ ಮಾಡೋದಿದೆ. ಹಾಗಾಗಿ ನೀವೇನ್ ಮಾಡಿ, ಸೈನ್ ಥೀಟಾ ಡಿವೈಡ್ ಬೈ √2 ಮೈನಸ್ 1 ಮಾಡಿ ಇಸ್ ಈಕ್ವಲ್ ಟು ಕಾಸ್ ಥೀಟಾ. ಈಗ ನಾನು √2 ಮೇಲ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ √2 ಮೈನಸ್ 1 ಇದೆಲ್ಲ ಪ್ಲಸ್ 1 ಮಾಡ್ಕೊಂಡ್ಬಿಡ್ರಿ. √2 ಪ್ಲಸ್ 1, ಯಾಕಂದ್ರೆ ಇದ್ದಿನ ಒರಿಜಿನಲ್ ವ್ಯಾಲ್ಯೂ ಅಂತೂ ಚೇಂಜ್ ಆಗೋದಿಲ್ಲ, ಕರೆಕ್ಟಾ? ಈಗ ಸೈನ್ ಥೀಟಾ ಇದನ್ನ ಒಳಗ್ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ರಿ. ಏನಾಗುತ್ತೆ, √2 ಸೈನ್ ಥೀಟಾ ಆಗುತ್ತೆ. ಬಂತು ನೋಡ್ರಿ, ನಮಗೆ √2 ಸೈನ್ ಥೀಟಾ ಬೇಕಾಗಿತ್ತು. ಹಾಗಾಗಿ ಸೈನ್ ಥೀಟಾ ಇಂಟು √2 ಇಸ್ √2 ಸೈನ್ ಥೀಟಾ ಪ್ಲಸ್ ಪ್ಲಸ್ ಹಾಕೊಂಡೆ ಸೈನ್ ಥೀಟಾ ಇಂಟು 1 ಇಸ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಇದೇನಿದೆ, a ಮೈನಸ್ ಬಿ ಮತ್ತೆ a ಪ್ಲಸ್ ಬಿ ಫಾರ್ಮಲ್ ಇದೆ. ಹಾಗಾಗಿ ಏನಾಗುತ್ತೆ, ಇದು a² ಮೈನಸ್ b² ಆಗುತ್ತೆ. ಹಾಗಾಗಿ √2 ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಈಕ್ವಲ್ ಟು ಕಾಸ್ ಥೀಟಾ, ಕರೆಕ್ಟಾ? ಹೌದಾ? ಇಲ್ಲಿ √2 ಸ್ಕ್ವೇರ್ ಅಂದ್ರೆ ಸ್ಕ್ವೇರ್ ರೂಟ್ 2 ಮತ್ತೆ ಅದ್ರದ್ದು ಮೇಲೆ ಸ್ಕ್ವೇರ್ ರೂಟ್ ಇದೆ, ಇದು ಹೋಗ್ಬಿಡುತ್ತೆ. ಹಾಗಾಗಿ ಏನಾಗುತ್ತೆ, 2 ಮೈನಸ್ 1 ಉಳ್ಕೊಳ್ಳುತ್ತೆ, ಕರೆಕ್ಟ್? √2 ಸೈನ್ ಥೀಟಾ ಇಸ್ ಈಕ್ವಲ್ ಟು ಪ್ಲಸ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ. ಕೆಳಗಂತೂ ಒಂದೇ ಬಂದ್ಬಿಡುತ್ತೆ ಆನ್ಸರ್, ಕರೆಕ್ಟಾ? ಈಗ ಏನ್ ಮಾಡ್ರಿ, ನಮ್ಗೆ ಬಂತು ಬೇಕಾಗಿದ್ದ ರಿಸಲ್ಟ್ಗೆ ನಾವು ಅರೈವ್ ಆಗಿದ್ದೀವಿ. ಇದನ್ನ ಏನ್ ಮಾಡ್ಕೊಳ್ಳೋಣ, ರೀಅರೇಂಜ್ ಮಾಡ್ಕೊಳ್ಳೋಣ. ಹೆಂಗೆ ಅಂದ್ರೆ √2 ಸೈನ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ನಾವು ಇದಕ್ಕೆ ಅರೈವ್ ಆಗಿದ್ವಿ. ನಮ್ಗೆ ಇದು ಇನ್ನೊಂದು ಇದರದ್ದು ತುಂಬಾ ಬ್ಯೂಟಿ ಅಂದ್ರೆ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ನಾವು ಯಾವುದೇ ಮೆಥಡ್ ಫಾಲೋ ಮಾಡ್ಬೇಕಾದ್ರೂ ಕೂಡ ನಮ್ಗೆ ರಿಸಲ್ಟ್ ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಮೆಥಡ್ ಆದ್ರೂ ನಾವು ಫಾಲೋ ಮಾಡ್ಬೋದು. ಅಂದ್ರೆ ಸೈನ್ ಥೀಟಾ ಇನ್ ಟರ್ಮ್ಸ್ ಆಫ್ ನೀವು ಕಾಟ್ ಥೀಟಾ ಬರ್ಕೊಡ್ರಿ, ಯಾವ ಟರ್ಮ್ಸ್ ಅಲ್ಲಿ ಬರ್ಕೊಳ್ಬೇಕಾದ್ರೂ ರೀಅರೇಂಜ್ ಮಾಡಿ ಬರ್ಕೊಂಡು ನಿಮ್ಮ ಆನ್ಸರ್ನ ಅರೈವ್ ಆಗ್ಬೋದು. ಇದು ಯಾವಾಗ ಸಾಧ್ಯ ಇದೆ ಅಂದ್ರೆ ನಿಮ್ಗೆ ಫಸ್ಟ್ ಆಫ್ ಆಲ್ ಪ್ರಾಕ್ಟೀಸ್ ಬೇಕು. ಪ್ರಾಕ್ಟೀಸ್ಗಿಂತ ಮುಖ್ಯವಾಗಿ ಎಲ್ಲಾ ಐಡೆಂಟಿಟೀಸು ನಿಮ್ ಬಾಯಲ್ಲಿ ಇರಬೇಕು, ನಾಲ್ಗೆ ಮೇಲೆ ಇರಬೇಕು. ಅವಾಗ ಮಾತ್ರ ನಿಮ್ಗೆ ಏನ್ ಪ್ರೂವ್ ಮಾಡ್ಬೇಕನ್ನೋದು ಒಂದು ಐಡಿಯಾ ಬರುತ್ತೆ. ಇದೇ ರೀತಿ ಯೂನಿಕ್ ಕ್ವಶನ್ಸ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.